Dear students, now we shall know about part of a house property is self-occupied and other parts are let out. If a house property consists of two or more independent residential units and one of them is self-occupied for own residential purposes and other units are let out, the gross annual value is to be calculated as follows. Point number 1, the annual value of self-occupied part, which is an independent unit, is taken as nil. ಮನೆ ಯಾವ ಭಾಗವನ್ನ ಸೆಲ್ಫ್ ಆಕ್ಯುಪೈ ಮಾಡಿದ್ದಾರೆ ಅದರ ಆನ್ಯುವಲ್ ವ್ಯಾಲ್ಯೂನ ಏನು ತಿಳ್ಕೊಳ್ಬೇಕು, ನಿಲ್ ಅಂತ ತಿಳ್ಕೊಳ್ಬೇಕು. ಈಗಾಗಲೇ ಗೊತ್ತಿದೆ ನಿಮಗೆ. ಒಂದು ವೇಳೆ ಮನೆ ಅನ್ನುವಂಥದ್ದು ದೊಡ್ಡ ಮನೆ ಆಗಿದ್ರೆ, ಓಕೆ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹೀಗೆ ಇದ್ರೆ ಮನೆಗೆ ಸಂಬಂಧಪಟ್ಟಂತೆ, ಓಕೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಮನೆಯ ಓನರ್ ಗ್ರೌಂಡ್ ಫ್ಲೋರ್ ಅನ್ನ ಸೆಲ್ಫ್ ಆಕ್ಯುಪೈ ಮಾಡ್ತಾನೆ, ಫಸ್ಟ್ ಫ್ಲೋರ್ ಅನ್ನ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡಬಹುದು, ಸೆಕೆಂಡ್ ಫ್ಲೋರ್ ಅನ್ನ ಲೆಟ್ ಔಟ್ ಮಾಡಬಹುದು. ಅಂತ ಸಂದರ್ಭದಲ್ಲಿ ಆ ಒಂದು ಹೌಸ್ ಪ್ರಾಪರ್ಟಿ ಫುಲ್ ಹೌಸ್ಗೆ ಸಂಬಂಧಪಟ್ಟಂತೆ ಹೇಗೆ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕು, ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕಾ ಅಥವಾ ಯಾವ ಯಾವ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ಹೌಸ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿದ್ದಾರೆ ಆ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂಡರ್ಸ್ಟ್ಯಾಂಡ್? Please see point number 1. The annual value of self-occupied part, which is an independent unit, is taken as nil. And proportionate interest on housing loan is deductible subject to maximum limit. ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಏನು ಸೆಲ್ಫ್ ಆಕ್ಯುಪೈಡ್ ಪಾರ್ಟ್ ಇದೆ, ಫಾರ್ ಎಕ್ಸಾಂಪಲ್ ಮನೆಯ ಗ್ರೌಂಡ್ ಫ್ಲೋರ್ ಏನಿದೆ ಅದನ್ನ ಸೆಲ್ಫ್ ಆಕ್ಯುಪೈ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ಅದರ ಆನ್ಯುವಲ್ ವ್ಯಾಲ್ಯೂನ ನಿಲ್ ಅಂತ ತಗೊಳ್ಬೇಕು. ಪ್ರಪೋರ್ಷನೇಟ್ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ನ ಡಿಡಕ್ಟ್ ಮಾಡಬೇಕು ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಗೊತ್ತಿದೆ ಅಲ್ವಾ, 30,000 or 2 lakhs. ಅದನ್ನ ನೋಡಿಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅನ್ನ ಆನ್ಯುವಲ್ ವ್ಯಾಲ್ಯೂ ಅಲ್ಲಿ ಡಿಡಕ್ಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? Number 2, the other part of the property consisting of independent units is assessed as let out properties. ಒಂದು ವೇಳೆ if first floor and second floor of the house property let out to somebody, okay, then you have to consider that part as independent unit and assessed as let out properties. Considering rental values of property, you have to take into account proportionate rental values. MRV ಇರಬಹುದು, FRV ಇರಬಹುದು, ಸ್ಟ್ಯಾಂಡರ್ಡ್ ರೆಂಟ್ ಇರಬಹುದು. ಏನು ರೆಂಟಲ್ ವ್ಯಾಲ್ಯೂಸ್ ಇದೆ ಅದೆಲ್ಲವನ್ನ ಪ್ರಪೋರ್ಷನೇಟ್ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನಂಬರ್ 3, there is no maximum limit on proportionate interest on housing loan allowed as deduction. ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಯಾವ್ದು ಸಂಬಂಧಪಟ್ಟಂತೆ ಲೆಟ್ ಔಟ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಎಷ್ಟು ಇಂಟ್ರೆಸ್ಟ್ ಕಟ್ಟಿದ್ದಾರೆ ಅಷ್ಟನ್ನು ನೀವೇನ್ ಮಾಡ್ಬೋದು, ಡಿಡಕ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಪ್ರಪೋರ್ಷನೇಟ್ ಇಂಟ್ರೆಸ್ಟ್ ತಗೊಳ್ಬೇಕು. ಅದು 30% ಇರ್ಬೋದು, 40%. ಲೆಟ್ ಔಟ್ ಪಾರ್ಟಿ ಸಂಬಂಧಪಟ್ಟಂತೆ ಏನು ಇಂಟ್ರೆಸ್ಟ್ ಇದೆ ಅದನ್ನ ಮಾತ್ರ ತಗೊಳ್ಬೇಕಾಯ್ತಾ. ನೆಕ್ಸ್ಟ್ ನಂಬರ್ 4, ಪ್ರಪೋರ್ಷನೇಟ್ ಮುನ್ಸಿಪಲ್ ಟ್ಯಾಕ್ಸಸ್ ಆರ್ ಡಿಡಕ್ಟಿಬಲ್. ಓಕೆ, ನಾರ್ಮಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯಬಲ್ ಟು ಹೋಲ್ ಹೌಸ್ ಪ್ರಾಪರ್ಟಿ. ಅಂಡರ್ಸ್ಟ್ಯಾಂಡ್? ಇಡೀ ಮನೆಗೆ ಸಂಬಂಧಪಟ್ಟಂತೆ ಮುನ್ಸಿಪಲ್ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಡಿಡಕ್ಟ್ ಮಾಡುವಾಗ ಲೆಟ್ ಔಟ್ ಪೋರ್ಷನ್ ಸಂಬಂಧಪಟ್ಟಂತೆ ಏನು ಮುನ್ಸಿಪಲ್ ಟ್ಯಾಕ್ಸ್ ಇದೆ ಅದನ್ನು ಮಾತ್ರ ಡಿಡಕ್ಟ್ ಮಾಡಬೇಕು. ಇಟ್ ಮೇ ಬಿ 30% or 40%. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒನ್ ನಂಬರ್ 5, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಸ್ ಟು ಬಿ 30% ಆಫ್ ದ ಆನ್ಯುವಲ್ ವ್ಯಾಲ್ಯೂ. ಓಕೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ದ ಆನ್ಯುವಲ್ ವ್ಯಾಲ್ಯೂ ಕ್ಲೈಮ್ ಮಾಡಬೇಕಾಗುತ್ತೆ. ಕಂಪ್ಲೀಟೆಡ್?
These are some information relating to part of a house property is self-occupied and other parts are let out. We shall work out one problem on this aspect. Please see problem number 11. Mohandas owns a residential house consisting of 3 equal units. Okay. ಒಂದು ಮನೆಯಲ್ಲಿ 3 ಭಾಗಗಳಿವೆ ನೋಡ್ಕೊಳ್ಳಿ. Unit 1 is self-occupied by Mohandas for his residential purpose. Unit 1 self-occupied for his residential purpose. Understand? Next, Unit 2 is self-occupied by him for his own business. Unit 3rd is let out at a monthly rent of rupees 3,000 per month, but he could not recover rent of 2 months. Unit 3rd ಅನ್ನು ಲೆಟ್ ಔಟ್ ಮಾಡಿದಾನೆ ಪ್ರತಿ ತಿಂಗಳು 3,000 ರೂಪಾಯಿ ಬಾಡಿಗೆಗೆ. ಆದ್ರೆ 2 ತಿಂಗಳ ಬಾಡಿಗೆ ಬರಲಿಲ್ಲ. ಅದೇನಂತ ತಿಳ್ಕೊಳ್ಬೇಕು? ಅನ್ರಿಯಲೈಸ್ಡ್ ರೆಂಟ್ ಅಂತ ತಿಳ್ಕೊಳ್ಬೇಕು. ಅನ್ರಿಯಲೈಸ್ಡ್ ರೆಂಟ್ ಡಿಡಕ್ಟಿಬಲ್ ಫ್ರಮ್ ರೆಂಟ್ ರಿಸೀವೇಬಲ್. ರೆಂಟ್ ರಿಸೀವೇಬಲ್ ಅಲ್ಲಿ ಅದನ್ನ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್, ಮುನ್ಸಿಪಲ್ ವ್ಯಾಲ್ಯೂ of the house property 96,000. Standard rent 99,000, whereas fair rent 1,02,000. Municipal value 96,000, standard rent 99,000, fair rent 1,02,000. Municipal tax is imposed at 10% plus 2% water cess of municipal value, which is paid by Mohandas. Municipal tax paid by the owner of the house property, how much? 10 plus 2% water cess. Okay, total 12%. This 12% calculated on municipal value. Understand? ಯಾವ್ದು ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು? ಮುನ್ಸಿಪಲ್ ವ್ಯಾಲ್ಯೂ. Completed? Next, other expenses for the previous year being repairs 2,400. Repair expenses, ignore that one. Understand? Insurance pays 1,200. Okay, ಇದನ್ನು ಸಹ ಇಗ್ನೋರ್ ಮಾಡಿ. Understand? In relation to repair expenses, we can see standard deduction allowed at 30%. Okay. Interest on borrowed capital for construction of the property paid in previous year 72,000. Interest on housing loan, how much? 72,000. Completed? These are information given relating to residential house. Okay. Compute the income from house property for assessment year 2021. Next, write down solution. In the middle of the page, write down computation of income from house property. Computation of income from house property. Draw one particular 4 amounts column. One particular 4 amounts column. Okay. First column relating to working note. Working note is ಸಂಬಂಧಪಟ್ಟಂತೆ first column use ಮಾಡ್ಕೊಳ್ಳಿ. Next, right. Next, second amount column write down unit 1. Please write rupees. Next, unit 2 rupees. Unit 3rd please write in bracket rupees. Above this write down house property. Okay, ಇರೋದು ಒಂದು ಮನೆ ನೋಡ್ಕೊಳ್ಳಿ. ಒಂದು ಮನೆಯಲ್ಲಿ 3 ಐಡೆಂಟಿಕಲ್ ಯೂನಿಟ್ ಇದೆ. ನೆಕ್ಸ್ಟ್ ರೈಟ್ ಡೌನ್ ಪರ್ಪಸ್. ಯಾವ ಪರ್ಪಸ್ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ? ಓಕೆ, ಯೂನಿಟ್ 1 ಸೆಲ್ಫ್ ಆಕ್ಯುಪೈಡ್ ಫಾರ್ ಯೂಸ್ಡ್ ಫಾರ್ ಹಿಸ್ ರೆಸಿಡೆನ್ಷಿಯಲ್ ಪರ್ಪಸ್, ಸೆಲ್ಫ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಯೂನಿಟ್ 2 ಸೆಲ್ಫ್ ಆಕ್ಯುಪೈಡ್ ಬೈ ಹಿಮ್ ಫಾರ್ ಓನ್ ಬಿಸ್ನೆಸ್, ಬಿಸ್ನೆಸ್ ಅಂತ ಎಂಟ್ರಿ ಮಾಡಿ. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಯೂನಿಟ್ 3rd is let out to somebody. Okay, write down let. Completed? Yes.
Next, in the problem, MRV, standard rent, fair rent given. First of all, you have to write down municipal value. Write down MRV. 96,000 given in the problem. This 96,000 relating to full house property. Understand? MRV given in the problem 96,000. Understand? This 96,000 divided into 3 parts. 3 ಭಾಗಗಳಾಗಿ ವಿಂಗಡಿಸಿ ಇದನ್ನ. ಓಕೆ, ಎಷ್ಟು ಬರುತ್ತೆ? 1:1:1 means 1/3, 1/3, 1/3. Okay. 1/3 considered under unit 1. Next 1/3 considered under unit 2. Next remaining 1/3 balance considered under unit 3. Understand? Yes. Write down MRV. Write in bracket 96,000 into 1/3. You already know this one. Self-occupied party ಸಂಬಂಧಪಟ್ಟಂತೆ up to annual value, all rental values shall be taken as nil. ಸರಿಯಾ? ಏನೇ ರೆಂಟಲ್ ವ್ಯಾಲ್ಯೂ ಇದ್ರೂ ಸಹ ಅದನ್ನ ಏನ್ ಮಾಡಬೇಕು? ನಿಲ್ ಅಂತ ತಗೊಳ್ಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಇನ್ ಕೇಸ್ ಆಫ್ ಬಿಸ್ನೆಸ್, if any house property used for business, there is no income from that house property. ಆ ಮನೆಗೆ ಸಂಬಂಧಪಟ್ಟಂತೆ ಯಾವ್ದು ಇನ್ಕಮ್ ಬರೋದಿಲ್ಲ. ಹಾಗಾದ್ರೆ ಎಲ್ಲವನ್ನ ಡ್ಯಾಶ್ ಹಾಕೊಳ್ಬೇಕು. ಸರಿ, ಅಪ್ ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅಂಡರ್ಸ್ಟ್ಯಾಂಡ್? Completed. Next, third unit let out to somebody. Understand? ಹಾಗಾದ್ರೆ ಈ ಲೆಟ್ ಔಟ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಏನು ರೆಂಟಲ್ ವ್ಯಾಲ್ಯೂಸ್ ಇದೆ, ಎಷ್ಟದು? 1:1:1 ಮೀನ್ಸ್ 1/3. ಅದನ್ನ ಎಂಟ್ರಿ ಮಾಡಿ. ಅಂಡರ್ಸ್ಟ್ಯಾಂಡ್? ಬ್ರಾಕೆಟ್ ನಲ್ಲಿ ಬರೀರಿ MRV 96,000 into 1/3. Completed. How much? 32,000. Last column. Over. Next, fair rental value given in the problem. How much? 1,02,000 given. Write down 1,02,000. ಇಲ್ಲಿಯೂ ಸಹ ಸೇಮ್. ಓಕೆ, ಯಾವ್ದು ಮಾತ್ರ ತಗೊಳ್ಬೇಕು? ಯೂನಿಟ್ 30 ಸಂಬಂಧಪಟ್ಟಂತೆ ಮಾತ್ರ ತಗೊಂಡ್ರಾಯ್ತು. 1,02,000 into 1/3 ಎಷ್ಟಾಗತ್ತೆ? 34,000 ಆಗತ್ತೆ. ಕಂಪ್ಲೀಟೆಡ್. ನೆಕ್ಸ್ಟ್, ಫೈಂಡ್ ಔಟ್. ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಹೈಯರ್ ಆಫ್ MRV ಆರ್ FRV. ರೈಟ್ ಡೌನ್ ಹೈಯರ್ ಆಫ್ MRV ಆರ್ FRV. Higher of MRV or FRV. 32,000 or 34,000, whichever is more. 34,000. Okay, write in amount column. Okay, 3 amount column ಗೆ ಗೆರೆ ಎಳ್ಕೊಳ್ಬೇಕು. Draw a line. Okay. Next, write down standard rent given in the problem. 99,000 given standard rent. Write down in bracket 99,000 into 1/3. ಯೂನಿಟ್ 30 ಸಂಬಂಧಪಟ್ಟಂತೆ ಏನ್ ಕೊಟ್ಟಿದ್ದಾರೆ ಅದನ್ನ ಮಾತ್ರ ತಗೊಂಡ್ರಾಯ್ತು. 99,000 into 1/3. How much? 33,000. Completed. Yes, draw a line. Okay, higher of MRV or FRV or standard rent, whichever is less, equal to how much? Expected rental value. Okay, ಎಲ್ಲ 3 ಅಮೌಂಟ್ ಕಾಲಮ್ ಗೆ ಗೆರೆ ಎಳ್ಕೊಳ್ಳಿ. Next, write down expected rental value. Okay, first column dash, second column dash. Okay, third column 34,000 or 33,000, whichever is less. Okay, 33,000. Write down. Next, okay, ERV ಆದ್ಮೇಲೆ ಯಾವುದು ಎಂಟ್ರಿ ಮಾಡಬೇಕು? ರೆಂಟ್ ರಿಸೀವೇಬಲ್. ಈ ಪ್ರಾಬ್ಲಮ್ ಅಲ್ಲಿ ಅನ್ರಿಯಲೈಸ್ ರೆಂಟ್ ಇರೋದ್ರಿಂದ ರೈಟ್ ಡೌನ್ ರೆಂಟ್ ರಿಸೀವೇಬಲ್ ಅಂತ ಎಂಟ್ರಿ ಮಾಡಿ. ರೈಟ್ ಇನ್ ಬ್ರಾಕೆಟ್ ARV. Okay, please see, unit 3 is let out at a monthly rent of rupees 3,000 per month, but he could not recover rent of 2 months. Okay, we can see unrealized rent relating to 2 months. This one deductible from rent receivable. Okay, yes, write down. Rent receivable
Right in bracket ARV, right in bracket rupees 3000 into 12, how much? 36,000. Next, write down in first amount column, okay? Next, write down less unrealized rent, rupees 3,000 into 2 months. Okay, 2 months rent not received, okay? 3,000 into 2, how much? 6,000 in amount column. Okay, draw a line to all amounts column. ಎಲ್ಲ amount column ಗೆ ಗೆರೆ ಹೇಳ್ಕೊಳ್ಳಿ. Deduct ಮಾಡಿ 36,000 minus 6,000, how much? Okay, write down last column, write down 30,000. ನೀವೇನು ರೆಂಟ್ ರಿಸೀವಬಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ ಅದು ಯಾವ ಯೂನಿಟ್ ಸಂಬಂಧಪಟ್ಟಂತೆ? ಯೂನಿಟ್ 3 ಸಂಬಂಧಪಟ್ಟಂತೆ. ಓಕೆ, ಕಂಪ್ಲೀಟೆಡ್. Second amount column dash, third amount column dash. Got it? Next, first column dash, second column dash, third column dash, fourth column. Find out gross annual value. You already entered ERV and ARV. Okay, next find out gross annual value. ERV or ARV, whichever is higher, equal to gross annual value. 33,000 or 30,000, whichever is higher. ಯಾವ್ದು ಹೆಚ್ಚಿದೆ ನೋಡಿ? 33,000. Write down last amount column 33,000. Completed. Few students may have doubt relating to computation of gross annual value. Okay, you already know exception to the general rule. If ARV is less than expected rental value due to unrealized rent, then ARV is taken as gross annual value. Understand? ಒಂದು ವೇಳೆ ARV ಅನ್ನುವಂಥದ್ದು ಅನ್ರಿಯಲೈಸ್ ರೆಂಟಿನ ಕಾರಣದಿಂದಾಗಿ ERV ಗಿಂತ ಕಡಿಮೆ ಇದ್ರೆ, ಈ ಪ್ರಾಬ್ಲಮ್ ಅಲ್ಲಿ ಬಂದಿದೆ. ERV 33,000 ಇದೆ, ARV 30,000 ಇದೆ. ಓಕೆ, ARV ಅನ್ನುವಂಥದ್ದು ERV ಗಿಂತ ಕಡಿಮೆ ಇದೆ. ಆದ್ರೆ ನಾವು ಯಾವ್ದನ್ನು ತಗೊಂಡಿದ್ದೇವೆ? ನಾವು ERV ಅನ್ನ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಗಿ ತಗೊಂಡಿದ್ದೇವೆ. ಕೆಲವು ಮಕ್ಕಳಿಗೆ ಡೌಟ್ಸ್ ಬರಬಹುದು, ARV ತಗೊಳ್ಬೇಕಿತ್ತಂತ. ಬಟ್ ಇಲ್ಲಿ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ನೀವು ಏನು ERV ಕ್ಯಾಲ್ಕುಲೇಷನ್ ಮಾಡಿದೀರ 33,000, ಅದು 1/3 ಆಫ್ ಸ್ಟ್ಯಾಂಡರ್ಡ್ ರೆಂಟ್. ಅರ್ಥ ಮಾಡ್ಕೊಳ್ಳಿ. ಓಕೆ, 1/3 ಆಫ್ ಸ್ಟ್ಯಾಂಡರ್ಡ್ ರೆಂಟ್. ಫುಲ್ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟದು? 99,000. ಇಲ್ಲಿ ಕಂಪೇರ್ ಮಾಡುವಾಗ 99,000 or 36,000, whichever is more considered as gross annual value. Understand? 99,000 or 36,000. Understand? ಅವಾಗ ಯಾವ್ದು ಹೆಚ್ಚಾಗುತ್ತೆ? 99,000 ಹೆಚ್ಚಿರುತ್ತೆ. ಅದರ 1/3 ಮಾತ್ರ ಎಂಟ್ರಿ ಮಾಡ್ಬೇಕಾಯ್ತಾ? 33,000. ಹಾಗಾದ್ರೆ ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ತಗೊಳ್ಬೇಕು? ಇಲ್ಲಿ 33,000 ತಗೊಳ್ಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್. ಪ್ಲೀಸ್ ಸಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅಂತ. ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಇಂಪೋಸ್ಡ್ ಅಟ್ 10 plus 2% on municipal value which is paid by Mohan Das. which is paid ಅಂತ ಹೇಳಿದ್ದಾರೆ, ಆದ್ರಿಂದ ಲೆಸ್ ಮಾಡಬೇಕು. ಡ್ಯೂ ಅಂತ ಕೊಟ್ಟಿದ್ರೆ ಎಂಟ್ರಿ ಮಾಡ್ಲಿಕ್ಕಿಲ್ಲ. ಆಯ್ತಾ? ರೈಟ್ ಡೌನ್ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್. ಮುನ್ಸಿಪಲ್ value given in the problem, how much? 96,000. correct? Yes. Write down 96,000 into 12% into
I already told you all expenses divided into three parts. You have to deduct only those expenses relating to let out part. Let out part is ಸಂಬಂಧಪಟ್ಟದ ಏನು ಎಕ್ಸ್ಪೆನ್ಸ್ ಇದೆ ಅದನ್ನು ಮಾತ್ರ ಡಿಡಕ್ಟ್ ಮಾಡಬೇಕು. ಇಷ್ಟದು 1/3. Okay, 96,000 into 12% into 1/3. How much? Is it 3,840? Write down in the last amount column. Okay, understand? SOP ಸಂಬಂಧಪಟ್ಟಂತೆ ಡ್ಯಾಶ್ ಬಿಸ್ನೆಸ್ ಯೂನಿಟ್ ಸಂಬಂಧಪಟ್ಟಂತೆ ತಗೊಳ್ಳಿಕ್ಕಿಲ್ಲ. ಓಕೆ, ಲಾಸ್ಟ್ ಕಾಲಮ್ ನಲ್ಲಿ 3,840 ಕಂಪ್ಲೀಟೆಡ್. ಎಸ್, ಡ್ರಾ ಎ ಲೈನ್, ಎಲ್ಲ ಕಾಲಮ್ ಗೆರೆ ಹಾಕೊಳ್ಳಿ. ಎಸ್, ಟೋಟಲ್ ಇಟ್ ಫಸ್ಟ್ ಕಾಲಮ್ nil, second column put a small dash, there is no income from property used to business. Next, 33,000 minus 3,840, how much? 29,160. Completed. Plus or minus? Plus. Okay, write down annual value. Completed. Next, after the computation of annual value, write down less deduction under section 24. Point A, standard deduction. You already know this one. 30% of annual value. Okay, first column put a small dash, second column put a small dash, there is no values. Okay, next, let out party ಸಂಬಂಧಪಟ್ಟದ annual value ಇದೆ 29,160. calculation ಮಾಡಿ 29,160 into 30%, how much? 8,748. last column. Completed. Next, point B, interest on housing loan. Write down interest on housing loan. Please see interest on housing loan given in the problem. Yes, interest on borrowed capital for construction of the property paid in previous year 72,000. Okay, ಮನೆಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಪೇಮೆಂಟ್ ಮಾಡಿದ್ದಾರೆ 72,000. ಈ 72,000 ಅನ್ನ divided into three parts. Understand? Write down point B, interest on housing loan, unit 1. Okay, self occupied part, you have to deduct interest on housing loan from annual value. Annual value ಅಲ್ಲಿ deduct ಮಾಡಬೇಕು. calculation ಮಾಡಿ unit 1 72,000 into 1/3, how much is it? 24,000. yes. Okay, next, business part ಸಂಬಂಧಪಟ್ಟದ ಏನು ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಇದೆ ಡಿಡಕ್ಟ್ ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್, ಯೂನಿಟ್ 3rd 72,000 into 1/3, same 24,000. okay, write down in the last column. okay, second amount column write down 24,000, third column put a small dash, fourth column 24,000. completed. next, draw a line, ಎಲ್ಲ ಕಾಲಮ್ ಗೆರೆ ಹಿಡ್ಕೊಳ್ಳಿ. okay, next, find out total. okay, first column leave it, second column nil minus 24,000, how much? minus 24,000. next, second column put a small dash. next, third column put a small dash. next, fourth column 29,160 minus 8,748 minus 24,000. you have to deduct two items from annual value. annual value ಅಲ್ಲಿ ಎರಡು ಐಟಮ್ ಗಳನ್ನ ಲೆಸ್ ಮಾಡ್ಲಿಕ್ಕಿದೆ, ನೆನ್ಪಿಟ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, minus 3,588. understand? minus 3,588. write down in front of the amount
loss from house property. Loss from house property. Next, find out total loss from house property. Minus 24,000 minus 3,588. How much? Minus 27,588. Minus 27,588. Okay, write down total loss from house property. These are some information relating to problem number 11. Thank you.